ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಡಿಚಿ ಕಿಚನ್ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಕಿಚನಲ್ಲೇ ಇರುವಂಥ ಒಂದು ತರಕಾರಿನ ಬಳಸ್ಕೊಂಡು ಹೇಗೆ ಹೇರ್ ಕಲರ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡೋಕೆ ಮುಂಚೆ ಇನ್ನ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪ್ಲೀಸ್ ನನ್ನ ಚಾನೆಲ್ಗೆ ಜಾಯಿನ್ ಆಗಿ. ಇದರಿಂದ ನಮಗೂ ಕೂಡ ಸ್ಫೂರ್ತಿ ಆಗುತ್ತೆ ಹೊಸ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ. ಆಕ್ಚುಲಿ ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆ, ಏನು, ಎತ್ತ, ಯಾಕೆ ಊರಿಗೆ ಹೋಗ್ತಾ ಇದ್ದೀನಿ, ಏನು ವಿಶೇಷ, ಏನಾದ್ರು ನ್ಯೂಸ್ ಇದೆಯಾ, ಅದೆಲ್ಲದನ್ನು ನಾನು ಊರಿಂದನೇ ಒಂದು ಹೊಸ ಸೀರೀಸ್ನ ಓಪನ್ ಮಾಡ್ತೀನಿ. ಆ ಸೀರೀಸಲ್ಲಿ ಎಲ್ಲದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಹಾಗಾಗಿ ನನ್ನ ಚಾನೆಲ್ನ ಹೀಗೆ ನೋಡ್ತಾ ಇರಿ. ಹೊಸ ಹೊಸ ಸೀರೀಸ್ಗಳಿಗಾಗಿ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನೀವೆಲ್ಲ ತಮ್ಮನೇಲಲ್ಲಿ ನೋಡಿರ್ತೀರಾ. ಆ್ಯಕ್ಚುಲಿ ಹೇರ್ ಕಲರ್ನ ನಾವು ಪಾರ್ಲರಲ್ಲಿ ದುಡ್ಡು ಕೊಟ್ಟು ಕಾಸ್ಟ್ಲಿಯಾಗಿ ಮಾಡಿಸ್ಕೊಳ್ಳೋಕ್ಕಿಂತ ಮನೇಲೇ ಮಾಡ್ಕೊಬೋದು. ಸಾಮಾನ್ಯವಾಗಿ ಬೀಟ್ರೂಟ್ ಎಲ್ಲರ ಮನೇಲಿ ಯೂಸ್ ಮಾಡೇ ಮಾಡ್ತಾರೆ. ಬೀಟ್ರೂಟ್ನ ಯೂಸ್ ಮಾಡಿಕೊಂಡು ಹೇಗೆ ಹೇರ್ ಕಲರ್ ಮಾಡ್ಕೊಳ್ಳೋದು, ಅದನ್ನು ಹೇಗೆ ಬಳಸೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಪಾರ್ಲರ್ಗೆ ₹1 ಕೊಡೋಷ್ಟಿಲ್ಲ, ಮನೆಯಲ್ಲೇ ಬೀಟ್ರೂಟ್ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹೇರ್ ಕಲರ್ನ ಮಾಡ್ಕೊಬೋದು. ಅಂತಂದರೆ ಇನ್ಸ್ಟೆಂಟಾಗಿ ಏನೂ ಸಿಗೋದಿಲ್ಲ. ಒಂದು 5-6 ಸತಿ ಎಫರ್ಟ್ ಹಾಕಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ನೋಡ್ಬೋದು. ಮೊದಲಿಗೆ ಬೀಟ್ರೂಟ್ನ ಸಿಪ್ಪೆ ತೆಗೆದು ನೀಟಾಗಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಜ್ಯೂಸ್ ಥರ ಬ್ಲೆಂಡ್ ಮಾಡಿ. ಅದಾದಮೇಲೆ ಜ್ಯೂಸ್ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಬೀಟ್ರೂಟ್ ಸಾಕಾಗುತ್ತೆ. ಈ ಒಂದು ಬೀಟ್ರೂಟ್ನ ಜ್ಯೂಸ್ನ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಕೂದಲು ಡ್ರೈ ಆಗಿರಬೇಕು. ವೆಟ್ ಹೇರಲ್ಲಿ ಇದು ಯಾವುದೇ ಟಿಂಟ್ ಕಾಣೋದಿಲ್ಲ. ಕೂದಲು ಡ್ರೈ ಆಗಿರಲಿ. ಡ್ರೈ ಆದಮೇಲೆ ಬ್ರಷ್ನ ಸಹಾಯ ಅಥವಾ ಕೈನ ಸಹಾಯದಿಂದ ನೀಟಾಗಿ ಕೂದಲು ಬುಡದಿಂದ ಕೂದಲು ತನಕನೂ ಅಪ್ಲೈ ಮಾಡಿ. ಅದಾದಮೇಲೆ ಶವರ್ ಕ್ಯಾಪ್ ಹಾಕ್ಕೊಂಡು ಅಟ್ಲೀಸ್ಟ್ ಒಂದು 2 ಗಂಟೆ ಟೈಮ್ ಆದರೂ ಹಾಗೆ ಬಿಟ್ಬಿಡಿ. 2 ಗಂಟೆ ಟೈಮ್ ಆದಮೇಲೆ ಪ್ಲೈನ್ ವಾಟ್ರಲ್ಲಿ, ಅಂತಂದರೆ ಒಂದು ಸ್ವಲ್ಪ ಕೋಲ್ಡ್ ಥರ ಇಲ್ಲಿದ್ನು ಬೆಚ್ಚಗಿನ ನೀರಲ್ಲಿ ತೊಳಿರಿ. ತುಂಬ ಬಿಸಿನೀರಲ್ಲಿ ವಾಶ್ ಮಾಡೋಕ್ಕೆ ಹೋಗಬಾರ್ದು. 2 ಅವರ್ ಬಿಡಬೇಕಾಗುತ್ತೆ. 2 ಅವರ್ ಬಿಟ್ಟಾದಮೇಲೆ ಈ ರೀತಿ ವಾಶ್ ಮಾಡಿ ದಿನವೇ ನೀವು ಶಾಂಪು ಹಾಕೋದು ಬೇಡ. ನೆಕ್ಸ್ಟ್ ಡೇ ಅಥವಾ ಇನ್ಯಾವಾಗಲಾದ್ರು ಶಾಂಪು ಹಾಕಿ. ವಾಶ್ ಮಾಡೋವಾಗ ಹಾಗೆ ಪ್ಲೈನ್ ವಾಟ್ರಲ್ಲೇ ವಾಶ್ ಮಾಡಿ. ಇದರಿಂದ ನಿಮಗೆ ಕೂದಲು ಸ್ವಲ್ಪ ಟಿಂಟ್ ಕಾಣುತ್ತೆ, ಅಂದರೆ ರೆಡ್ಡಿಶ್ ಥರ ಶೈನಿಂಗ್ ಬರುತ್ತೆ. ಈ ರೀತಿ ಜ್ಯೂಸ್ನ ನೀವು ವಾರಕ್ಕೊಂದು 2 ಸತಿ ಅಪ್ಲೈ ಮಾಡ್ತಾ ಬನ್ನಿ. ಅಟ್ಲೀಸ್ಟ್ ಒಂದು ಮಂತ್ ಅಥವಾ 1.5 ಮಂತಲ್ಲಿ ನಿಮ್ಮ ಕೂದಲು ಟಿಂಟ್ ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗೋದು ರಿಸಲ್ಟ್ ನೀವೇ ನೋಡ್ತೀರಾ. ಇದು ಮೊದಲನೇ ಮೆಥಡು. ಇವಾಗ ನೆಕ್ಸ್ಟ್ ಮೆಥಡ್ ಯಾವುದು ಅಂತ ನೋಡೋಣ. ನೆಕ್ಸ್ಟ್ ಮೆಥಡ್ ಏನು ಅಂತಂದರೆ 2 ಬೀಟ್ರೂಟ್ನ ತಗೊಳ್ಳಿ, ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಇಟ್ಕೊಳ್ಳಿ. ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋನಟ್ ಆಯಿಲ್ನ ತೆಗೆದಿಟ್ಕೊಳ್ಳಿ. ಇವಾಗ 2 ಬೀಟ್ರೂಟ್ನ ನೀಟಾಗಿ ಸಿಪ್ಪೆ ತೆಗೆದು ಮಾಮೂಲಿ ಆ್ಯಸ್ ಯೂಶುವಲ್ ಮೆಥಡ್ 1ನಲ್ಲಿ ಹೇಗೆ ಹೇಳಿದೆ ಹಾಗೆ ಮೆಥಡ್ 2ಗೂ ಕೂಡ ಜ್ಯೂಸ್ನ ರೆಡಿ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸಿಯಲ್ಲಿ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ. ಜ್ಯೂಸ್ ರೆಡಿ ಆದಮೇಲೆ ಆ ಜ್ಯೂಸಿಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋನಟ್ ಆಯಿಲ್ನ ಯೂಸ್ ಮಾಡಿ. ಎರಡೂ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡಬೇಕು. ತಲೆ ಬುಡದಿಂದ ಹಿಡಿದು ಕೂದಲು ಎಷ್ಟು ಲೆಂತ್ ಇದೆಯೋ ಅಷ್ಟು ತನಕನೂ ಹೇರ್ಗೆ ಅಪ್ಲೈ ಮಾಡಿ. ಅದಾದಮೇಲೆ ಶವರ್ ಕ್ಯಾಪ್ನ ಹಾಕ್ಕೊಂಡು 1 ಗಂಟೆ ಟೈಮ್ ಅಥವಾ 1.5 ಗಂಟೆ ಟೈಮ್, ಮ್ಯಾಕ್ಸಿಮಮ್ 1 ಗಂಟೆ ಟೈಮ್ನ ಬಿಟ್ಟು ಅದಾದಮೇಲೆ ಹೇರ್ ವಾಶ್ ಮಾಡಿ. ಹೇರ್ ವಾಶ್ ಮಾಡುವಾಗ ಆಯಿಲ್ ಅಪ್ಲೈ ಮಾಡಿರ್ತೀರಲ್ಲ, ಹಾಗಾಗಿ ಸ್ವಲ್ಪ ನೀವು ಯಾವ ಶಾಂಪು ಬಳಸ್ತೀರೋ ಆ ಶಾಂಪನ್ನ ಯೂಸ್ ಮಾಡಿಬಿಟ್ಟು ಹೇರ್ ವಾಶ್ ಮಾಡಿ. ನಾನು ಈ ಹಿಂದೆ ಕೆಲವು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೇರ್ ವಾಶ್ ಅಂದರೆ ನೀವು ಶಾಂಪು ಒಂದಕ್ಕೆ ಸ್ಟಿಕ್ ಆನ್ ಆಗಬೇಕು. ಕ್ಲಿನಿಕ್ ಪ್ಲಸ್ಸು ಬೆಟರ್ ಅಂತ ಅನಿಸುತ್ತೆ. ಅಥವಾ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದಕ್ಕೆ ಸ್ಟಿಕ್ ಆನ್ ಆಗಬೇಕು. ಪದೇ ಚೇಂಜ್ ಮಾಡೋಕ್ಕೋಗ್ಬಿಡಿ. ಇದರಿಂದ ಹೇರ್ ಫಾಲ್ ಆಗುತ್ತೆ, ಹೇರ್ ಡ್ಯಾಂಡ್ರಫ್ ಕೂಡ ಹೆಚ್ಚಾಗುತ್ತೆ. ಇವಾಗ ಶಾಂಪು ಬಳಸಿ ಹೇರ್ ವಾಶ್ ಮಾಡಿದಾದ್ಮೇಲೆ ಅದನ್ನು ಅದ್ರ ಪಾಡಿಗೆ ಅದು ಡ್ರೈ ಆಗೋಕ್ಕೆ ಬಿಡಿ. ಯಾವುದೇ ರೀತಿ ಡ್ರೈಯರ್ ಆಗಲಿ ಅಥವಾ ಏನಾದರೂ ನಿಮ್ಮದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನ್ಯಾಚುರಲ್ ಆಗಿ ಡ್ರೈ ಆಗೋಕ್ಕೆ ಬಿಡಿ. ಈ ರೀತಿ ನೀವು ವಾರಕ್ಕೆ 1 ಸತಿ ಮಾಡ್ತಾ ಬಂದರೆ ಖಂಡಿತವಾಗ್ಲೂ 1-2 ತಿಂಗಳಲ್ಲಿ ನೀವು ರಿಸಲ್ಟ್ನ ನೋಡ್ತೀರಾ. ಕೂದಲು ಶೈನ್ ಆಗುತ್ತೆ ಇದರಿಂದ, ಮತ್ತು ಸಾಫ್ಟ್ನೆಸ್ ಬರುತ್ತೆ. ಸ್ವಲ್ಪ ರೆಡ್ ಟಿಂಟ್ ಕಲರ್ ಬಂದೇ ಬರುತ್ತೆ. ತುಂಬ ಏನು ಅಂದರೆ ಪಾರ್ಲರಲ್ಲೇ ಮಾಡುವಷ್ಟೇನು ಬರಲ್ಲ. ಬಟ್ ತುಂಬ ಬ್ಲ್ಯಾಕ್ ಇರೋರಿಗೆ ಅದು ಸ್ವಲ್ಪ ಕಾಣಿಸೋದು ಸ್ವಲ್ಪ ನಿಧಾನ ಆಗುತ್ತೆ. ಅಥವಾ ಬ್ರೌನ್ ಇರೋರಿಗೆ ಸ್ವಲ್ಪ ಅದು ಬೇಗ ರೆಡ್ ಟಿಂಟ್ ಕಾಣೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಈ ಮೆಥಡ್ನು ಕೂಡ ಒಂದ್ಸತಿಯಾಗಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕಂಟಿನ್ಯೂ ಮಾಡ್ಕೊಬೋದು. ಇದಾಗಿತ್ತು ಮೆಥಡ್ 2. ಇವಾಗ ಮೆಥಡ್ 3 ಯಾವುದು ಅಂತ ನೋಡೋಣ ಬನ್ನಿ. 2 ಮೀಡಿಯಮ್ ಸೈಜ್ ಬೀಟ್ರೂಟು, ಇದ್ರ ಜೊತೆಗೆ ಒಂದು ಹೆನ್ನಾ ಪೌಡ್ರು ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ. ಮಾಮೂಲಿ ಹೆನ್ನಾ ಪೌಡರ್ ಅಂತ ಅಂದ್ಬಿಟ್ಟು ಹೇರ್ಗೆ ಅಪ್ಲೈ ಮಾಡೋದು, ಅದನ್ನು ತೆಗೆದಿಟ್ಕೊಳ್ಳಿ. ಆ ಹೆನ್ನಾ ಪೌಡ್ರನ್ನ ಅಟ್ಲೀಸ್ಟ್ ಒಂದು 6 ಅವರ್ಸ್ ಆದರೂ ನೆನೆಸಿಡಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು 6 ಅವರ್ಸ್ ನೆನೆಸಿಡಿ. ಹಿಂದಿನ ದಿನ ನೈಟು ನೀವು ಹೆನ್ನಾ ಪೌಡ್ರನ್ನ ಮಿಕ್ಸ್ ಮಾಡಿ ನೀಟಾಗಿ, ಅಂದರೆ ತುಂಬ ನೀರಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಮಾಮೂಲಿ ಕನ್ಸಿಸ್ಟೆನ್ಸಿಯಾಗಿ ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸೋಕ್ ಮಾಡಿಡಿ. ನೆಕ್ಸ್ಟ್ ಡೇ ಅದಕ್ಕೆ 1-2 ಮೀಡಿಯಮ್ ಸೈಜ್ ಬೀಟ್ರೂಟ್ನ ಸಿಪ್ಪೆ ತೆಗೆದು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಜ್ಯೂಸ್ ಥರ ರೆಡಿ ಮಾಡಿ ಇಟ್ಕೊಂಡಿರಿ.
ಆ ಜ್ಯೂಸ್ನ ಸೋಕ್ ಮಾಡಿರ್ತೀರಲ್ಲ ಅಂತಂದರೆ ನೆನೆಸಿಟ್ಟಿರ್ತೀರಲ್ಲ ಹೆನ್ನ ಪೌಡ್ರು, ಅದಕ್ಕೆ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎರಡೂ ಕೂಡ ಚೆನ್ನಾಗಿ ಕಲಿಸ್ಬಿಟ್ಟು ಯಾವುದಾದ್ರೂ ಬ್ರಷಿಂದ ಅಥವಾ ಗ್ಲೌಸಿಂದ ಇಲ್ಲ ಮಾಮೂಲಿ ಕೈಯಿಂದ ಬಳಸೋಕೋದ್ರೆ ಏನಾಗುತ್ತೆ, ಸ್ವಲ್ಪ ಹೆನ್ನ ಎಲ್ಲ ಕಲರ್ ಆಗುತ್ತೆ. ಹಾಗಾಗಿ ಬ್ರಷ್ ಅಥವಾ ಗ್ಲೌಸ್ ಯೂಸ್ ಮಾಡಿಕೊಂಡು ನೀಟಾಗಿ ಹೇರ್ಗೆ ಅಪ್ಲೈ ಮಾಡಬೇಕು. ತಲೆ ಬುಡದಿಂದ ಹಿಡಿದು ನಿಮ್ಮ ಹೇರ್ ಎಷ್ಟು ಲೆಂತ್ ಇದೆಯೋ ಅಷ್ಟು ತನಕನೂ ನೀಟಾಗಿ ಅಪ್ಲೈ ಮಾಡಿ. ಅದಾದಮೇಲೆ ಮಾಮೂಲಿ ಶವರ್ ಕ್ಯಾಪ್ ಹಾಕ್ಕೊಂಡು ಒಂದು 2 ಗಂಟೆ ಟೈಮ್, ಅಟ್ಲೀಸ್ಟ್ 2 ಗಂಟೆ ಟೈಮ್, ಇಲ್ಲ ಅಂತಂದರೆ 3 ಗಂಟೆ ಟೈಮ್, ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಏಕೆಂದರೆ ಹೆನ್ನ ಮಿಕ್ಸ್ ಮಾಡಿರ್ತೀವಲ್ಲ. ಹಾಗಾಗಿ ಅದಕ್ಕೋಸ್ಕರ ಈ ಪ್ಯಾಕ್ನ ನೀವು ಹಾಕೊಂಡ್ಮೇಲೆ ಅಟ್ಲೀಸ್ಟ್ 3 ಗಂಟೆ ಟೈಮ್ ಆದರೂ ಹಾಗೆ ಬಿಟ್ಬಿಡಿ ಶವರ್ ಕ್ಯಾಪ್ ಹಾಕ್ಬಿಟ್ಟು. ಅದಾದಮೇಲೆ ನೀವು ನಾರ್ಮಲ್ ವಾಟ್ರಲ್ಲಿ ಅಂತಂದರೆ ಸ್ವಲ್ಪ ತಣ್ಣೀರೇ ಇರಲಿ, ಆಲ್ಮೋಸ್ಟ್ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿದ್ರೆ ನಿಮಗೆ ಹೇರ್ ಫಾಲ್ ಆಗೋಲ್ಲ, ಹೇರ್ ಡ್ಯಾಂಡ್ರಫ್ ಕೂಡ ಆಗೋಲ್ಲ, ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಪ್ರತಿ ಸತಿ ಹೇಳೋದು ಒಂದೇ, ತಣ್ಣೀರಲ್ಲೇ ಆದಷ್ಟು ಹೇರ್ ವಾಶ್ ಮಾಡೋದಕ್ಕೆ ಟ್ರೈ ಮಾಡಿ. ಕೆಲವರಿಗೆ ತಣ್ಣೀರು ಆಗೋದಿಲ್ಲ, ಸ್ವಲ್ಪ ಶೀತ ಹಿಡಿಯುತ್ತೆ, ಏನಾದರೂ ಒಂದು ಅಂದರೆ ಮೈಕೈ ನೋವು ಬರುತ್ತೆ ಅದೆಲ್ಲ ಅಂತ ಅನ್ನೋದಾದರೆ ಅಟ್ಲೀಸ್ಟ್ ನುಸು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ಬಿಸಿನೀರಲ್ಲಿ ಹೇರ್ ವಾಶ್ ಮಾಡೋದನ್ನ ಅವಾಯ್ಡ್ ಮಾಡಿ. ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿದ್ಮೇಲೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಆ ಶಾಂಪು ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿ. ಅದಾದಮೇಲೆ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಟ್ಟರೆ ಇದು ತುಂಬಾ ಹೇರ್ ಕಲರ್ ಅಂತೂ ತುಂಬಾ, ನೀವು ಒಂದು 2-3 ಸತಿ ಯೂಸ್ ಮಾಡೋಷ್ಟರಲ್ಲೇ ಹೇರ್ ಕಲರ್ ನಿಮಗೆ ಬಂದುಬಿಡುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಮನೆಯಲ್ಲಿ ಒಂದು ಸತಿಯಾಗಿ ಈ ಮೆಥಡ್ 3ನ ಟ್ರೈ ಮಾಡಿ ನೋಡಿ. ಯಾಕೆ ಅಂತಂದರೆ ನಾನು ಹೆನ್ನ ಪೌಡ್ರ್ ಯೂಸ್ ಮಾಡಿ ಬೀಟ್ರೂಟ್ನ ಯೂಸ್ ಮಾಡಿ ಕಲರ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಂದು ಸ್ವಲ್ಪ ಬ್ಲ್ಯಾಕ್ ಹೇರ್ ಇತ್ತು, ಒಂದು ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು ನನಗೆ ರೆಡ್ ಕಲರ್ ಬೇಕಿತ್ತು. ಹಾಗಾಗಿ ನಾನು ಪಾರ್ಲರ್ಗೆಲ್ಲ ಹೋಗೋದಕ್ಕೆ ಇಷ್ಟ ಆಗಲ್ಲ, ನಾನು ಆಲ್ಮೋಸ್ಟ್ ಪಾರ್ಲರ್ಗೆ ಹೋಗೋದೇ ಇಲ್ಲ. ಯಾವುದೇ ಹೇರ್ ಸ್ಟ್ರೈಟ್ನಿಂಗ್ ಆಗಲಿ ಅಥವಾ ಸ್ಟೈಲಿಶ್ ಮಾಡಿಸೋಕ್ಕಾಗಲಿ ಸಲೂನ್ಗೆ ಹೋಗೋದು ನಾನು ಕಮ್ಮಿನೇ. ನಾನು ಹೋದರೆ ಐಬ್ರೋಸ್ ಮಾತ್ರ ಮಾಡಿಸೋದಕ್ಕೆ ಹೋಗೋದಷ್ಟೇ. ಅದಕ್ಕೋಸ್ಕರ ಕಲರ್ ಬೇಕಿತ್ತಲ್ಲ ಅಂತಂದ್ಬಿಟ್ಟು ನಾನು ಇದನ್ನು ಒಂದು ಸತಿ ಟ್ರೈ ಮಾಡಿದ್ದೆ. ನನಗೆ ಆ್ಯಕ್ಚುಲಿ ನಾನು ಇಮ್ಮಿಡಿಯೇಟ್ ಅಂತಂದರೆ ಇವತ್ತೇ ಫಂಕ್ಷನ್ ಇದೆ ಅಂತ ಇವತ್ತು ಟ್ರೈ ಮಾಡಿರಲಿಲ್ಲ, 1 ವೀಕ್ ಮುಂಚೆನೇ ನಾನು 2 ಸತಿ ಟ್ರೈ ಮಾಡಿದ್ದೆ. ಇದನ್ನ ಎರಡು ಸತಿ ಟ್ರೈ ಮಾಡಿದ್ಮೇಲೆ ಸ್ವಲ್ಪ ರಿಸಲ್ಟು ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು 2 ಟೈಮ್ ಟ್ರೈ ಮಾಡಿದ್ದೆ ನಾನು. ತುಂಬ ಚೆನ್ನಾಗಿ ನ್ಯಾಚುರಲ್ ಕಲರೇ ಸಿಕ್ಕಿತ್ತು ನನಗೆ. ರೆಡ್ಡಿಶ್ ಬ್ರೌನ್ ಥರ ಸಖತ್ತಾಗಿ ಬಂದಿತ್ತು, ಹೇರು ಮಾತ್ರ ಚೆನ್ನಾಗಿ ಕಾಣಿಸ್ತಿತ್ತು. ಅಷ್ಟು ಸಲೂನ್ಗೆ ಹೋದರೂ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ನನಗೆ ಹೇರ್ ರೆಡ್ಡಿಶ್ ಬ್ರೌನ್ ಬಂದಿತ್ತು. ಹಾಗಾಗಿ ನೀವು 1-2-3 ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾವುದೇ ಹೇರ್ ಪ್ಯಾಕ್ ಆಗಲಿ, ಹೇರ್ ಆಯಿಲ್ ಆಗಲಿ, ಹೇರ್ ಶಾಂಪೂ ಆಗಲಿ ಒಂದೇ ಸತಿ ರಿಸಲ್ಟು ಯಾವುದೂ ಸಿಗೋದಿಲ್ಲ. ಅಟ್ಲೀಸ್ಟ್ ನೀವು 1-2-3 ಸತಿನಾದರೂ ಪ್ಯಾಚ್ ವರ್ಕ್ ಮಾಡಬೇಕು, ಟ್ರೈ ಮಾಡ್ತಾ ಇರಬೇಕು, ಅದಾದಮೇಲೆ ರಿಸಲ್ಟು ಸಿಗೋದು ನಿಮಗೆ. ನೀವು ಕೇಳ್ಬೋದು, ಈ ಥರ ಒಂದು ಹೇರ್ ಕಲರ್ ಮಾಡಿದ್ಮೇಲೆ ಮತ್ತೆ ಬ್ಲ್ಯಾಕ್ ಆಗೋದಿಲ್ವಾ ಅಥವಾ ಬ್ಲ್ಯಾಕ್ ಕಲರ್ಗೆ ನಾವು ಮಾಡ್ಕೊಳಕ್ಕಾಗೋದಿಲ್ವ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಮಾಡ್ಕೊಬೋದು. ವಾಶ್ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಅದು ಹೇರ್ ಕಲರ್ ರಿಡ್ಯೂಸ್ ಆಗ್ತಾ ಬರುತ್ತೆ. ಅದಾದಮೇಲೆ ನೀವು ಅಪ್ಲೈ ಮಾಡೋ ಆಯಿಲ್ ಆಗಿರ್ಬೋದು ಅಥವಾ ಹೇರ್ ಪ್ಯಾಕ್ಗಳು ಏನಾದರೂ ಯೂಸ್ ಮಾಡಿದ್ರೆ, ನಾನು ಈ ಹಿಂದೆ ಒಂದಷ್ಟು ಹೇರ್ ಪ್ಯಾಕ್ಗಳನ್ನು ಹೇಳಿದ್ದೆ, ಅದನ್ನೆಲ್ಲ ಯೂಸ್ ಮಾಡ್ತಾ ಬಂದರೆ ನಿಮಗೆ ಆಲ್ಮೋಸ್ಟ್ ಬ್ಲ್ಯಾಕ್ ಕಲರ್ ಅಥವಾ ನಿಮ್ಮ ನ್ಯಾಚುರಲ್ ಕಲರ್ ಏನಿರುತ್ತೋ ಅದಕ್ಕೆ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂತಂದರೆ, ನೀವೆಲ್ಲ ಹೇರ್ ಪ್ಯಾಕ್ಗಳನ್ನು ಫಸ್ಟು ಪ್ಯಾಚ್ ವರ್ಕ್ ಮಾಡಿ, ನಿಮಗೆ ಇಷ್ಟ ಆದರೆ ಮಾತ್ರ ನಿಮ್ಮ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಅದು ಕೆಲವರಿಗೆ ಅಲರ್ಜಿ ಇರುತ್ತೆ ಹೇರ್ ಪ್ಯಾಕ್ ಮಾಡೋದ್ರಿಂದ, ಅದೆಲ್ಲ ನೋಡ್ಕೊಳ್ಳಿ. ಹಾಗಾಗಿ ಪ್ಯಾಚ್ ವರ್ಕ್ ಮಾಡಿ ಇಷ್ಟ ಆದರೆ ಮಾತ್ರ ಕಂಟಿನ್ಯೂ ಮಾಡಿ. ಆಮೇಲೆ ನೆಕ್ಸ್ಟ್ ಏನಂತಂದರೆ, ಒಂದೇ ಟೈಮ್ಗೆ ಯಾವುದೂ ಕೂಡ ರಿಸಲ್ಟು ಸಿಗೋದಿಲ್ಲ. ಅಟ್ಲೀಸ್ಟ್ ಒಂದು 3 to 4 ಟೈಮ್ಸ್ ಆದರೂ ನೀವು ಅದನ್ನು ಅಪ್ಲೈ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಅದಾದಮೇಲೆ ನಿಮಗೆ ರಿಸಲ್ಟು ಸಿಗೋದು. ನಾನು ಈಗ ಹೇಳಿದ ನ್ಯಾಚುರಲ್ ಹೇರ್ ಕಲರು ತುಂಬ ಡಾರ್ಕ್ ಬ್ಲ್ಯಾಕ್ ಹೇರ್ ಇದ್ದರೆ ಅಂಥ ಕೂದಲುಗಳಿಗೆ ಸ್ವಲ್ಪ ಟಿಂಟ್ ಕಾಣುತ್ತೆ ಅಷ್ಟೇ, ಕಲರ್ ಏನು ತುಂಬ ಡಾರ್ಕ್ ಆಗೇನು ಕಾಣಲ್ಲ, ಸ್ವಲ್ಪ ಬಿಸಿಲಿಗೆ ಹೋದರೆ ಕಾಣುತ್ತೆ, ಆ ರೀತಿ ಕಾಣುತ್ತೆ. ಆಮೇಲೆ ಬ್ರೌನು, ಸ್ವಲ್ಪ ಕಂದು ಬಣ್ಣ ಬ್ರೌನ್ ಥರ ಇರೋರಿಗೆ ಈ ಹೇರ್ ಪ್ಯಾಕು ತುಂಬ ಚೆನ್ನಾಗಿ ಕಾಣುತ್ತೆ, ವರ್ಕ್ ಆಗುತ್ತೆ. ಹಾಗಾಗಿ ರೆಗ್ಯುಲರ್ಲಿ ಯೂಸ್ ಮಾಡ್ತಾ ಬನ್ನಿ. ಈ ರೀತಿ ವಾರಕ್ಕೆ 1-2 ಸತಿ 1 ಸತಿ ಯೂಸ್ ಮಾಡ್ತಾ ಬನ್ನಿ, ಖಂಡಿತ ನಿಮಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಕಾಣಿಸುತ್ತೆ. ಬ್ಲ್ಯಾಕ್ ಹೇರ್ ಇರೋರಿಗೆ ಇದು ಸ್ವಲ್ಪ ಬಿಸಿಲಲ್ಲಿ ಹೋದರೆ ಮಾತ್ರ ಶೈನಿಂಗ್ ಕಾಣುತ್ತೆ ಅಂತ ಆದಮೇಲೆ ಸ್ವಲ್ಪ ಸನ್ಲೈಟು ಲೈಟಿಂಗ್ಸಲ್ಲಿ ಚೆನ್ನಾಗಿ ಕಾಣುತ್ತೆ. ಇನ್ನು ಬ್ರೌನ್ ಹೇರ್ ಇರೋರಿಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿ ಕಾಣುತ್ತೆ, ಸ್ವಲ್ಪ ರೆಡ್ಡಿಶ್ ಬ್ರೌನ್ ಥರ ಕಾಣುತ್ತೆ, ಹೇರ್ಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮ್ಮದು ಬ್ಲ್ಯಾಕ್ ಹೇರಾ ಅಥವಾ ಬ್ರೌನ್ ಹೇರಾ ಅಂತ ನನಗೆ ಕಮೆಂಟ್ ಮಾಡಿ. ಈ ಬೀಟ್ರೂಟ್ ಹೇರ್ ಕಲರು ಖಂಡಿತವಾಗ್ಲೂ ಪರ್ಮನೆಂಟ್ ಹೇರ್ ಕಲರ್ ಅಲ್ಲ. ನಾವು ಈ ರೀತಿ ಮಾಡ್ಕೊಂಬಿಟ್ರೆ ಪರ್ಮನೆಂಟಾಗಿ ಕಲರ್ ಬಂದ್ಬಿಡುತ್ತೆ ಹಾಗೆ ಹೀಗೆ ಅಂತ ನೀವು ಅಂದ್ಕೊಳ್ಳೋದೇ ಬೇಡ. ಪರ್ಮನೆಂಟ್ ಹೇರ್ ಕಲರ್ ಅಲ್ಲ, ಇದು ಟೆಂಪ್ರವರಿಲಿ ಹೇರ್ ಕಲರು. ವಾಶ್ ಮಾಡ್ತಾ ಮಾಡ್ತಾ ಅದು ರೆಡ್ಯೂಸ್ ಆಗಿ ನಿಮ್ಮ ನ್ಯಾಚುರಲ್ ಹೇರ್ಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗನ್ನಿಸುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.
ಇನ್ನು ಯಾವ್ಯಾವ ಥರ ವೀಡಿಯೋಸ್ಗಳನ್ನ ಬೇಕು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಖಂಡಿತವಾಗ್ಲೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.